ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಸ್ವಾಮಿ ವಿವೇಕಾನಂದರವರ ಜನ್ಮದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂಬಂಧ ಸ್ವಾಮಿ ವಿವೇಕಾನಂದರವರ ವಿಚಾರಧಾರೆಯನ್ನು ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ಅವರು ತಿಳಿಸಿದರು. ಸ್ವಾಮಿ ವಿವೇಕಾನಂದರವರ ಬಗ್ಗೆ ಮಾತನಾಡುತ್ತಾ, ಸನಾತನ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ವಿಶ್ವದೆಲ್ಲೆಡೆ ಹರಡಿದ ಸಿಡಿಲ ಸಂತ, ತನ್ನ ವಾಕ್ಚಾತುರ್ಯದಿಂದಲೇ ಯುವಕರ ಮನಸ್ಸಿನಲ್ಲಿ ಅಡಗಿದ್ದ ರಾಷ್ಟ್ರ ಪ್ರೇಮದ ಕಿಚ್ಚನ್ನು ಬಡಿದೆಬ್ಬಿಸಿದ ಯುವ ನಾಯಕ, ಕೇಸರಿ ಸನ್ಯಾಸಿ, ಆಧ್ಯಾತ್ಮಿಕತೆಯ ಮೇರು ಶಿಖರ ಸ್ವಾಮಿ ವಿವೇಕಾನಂದರವರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್, ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಎಸ್, ಜಿಲ್ಲಾ ಗೌರವಾಧ್ಯಕ್ಷರಾದ ಗುಳೂರು ರಾಜಣ್ಣ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಸ್ತೂರು ನರಸಿಂಹಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಎನ್, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಸ್ ಅಹಮದ್, ತುಮಕೂರು ನಗರಾಧ್ಯಕ್ಷರಾದ ದಿಬ್ಬೂರು ಶ್ರೀನಿವಾಸ್, ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮೊಹಿನ್ ಅಹಮದ್, ರಾಜ್ಯ ಕೃಷಿ ನಿವೃತ್ತ ನಿರ್ದೇಶಕರು, ಮಾರುಕಟ್ಟೆ ಇಲಾಖೆ ಜಂಟಿ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ಮಾನವ ಹಕ್ಕುಗಳ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಸಾಮಾಜಿಕ ನ್ಯಾಯ ಭಾರತ ಡಾಕ್ಟರ್ ಗೌಸ್ ಪೀರ್ ಸಾಬ್, ಪತ್ರಕರ್ತರಾದ ಮತ್ತು ವಕೀಲರಾದ ಬ್ರಹ್ಮಾನಂದ ರೆಡ್ಡಿ, ಮುಖಂಡರುಗಳಾದ ಗಂಗಾಧರ್ ಜಿಆರ್, ನೂರುಲ್ಲಾ, ತ್ಯಾಗರಾಜ್, ನಿರಂಜನ್, ಮಂಜುನಾಥ್, ನರಸಿಂಹಮೂರ್ತಿ, ಮನು, ಕಿರಣ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್. ಬಂಧುಗಳೇ, ಏನಿವತ್ತು ಸರ್ವರಿಗೂ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ಹಾಗೂ ರಾಷ್ಟ್ರೀಯ ಯುವ ದಿನದ ಆರ್ಥಿಕ ಶುಭಾಶಯಗಳು ಕೋರುವ ಜೊತೆಗೆ ಸಮಸ್ತ ದೇಶದ ಜನತೆಗೆ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ಶುಭಾಶಯವನ್ನು ಕೋರುವ ಜೊತೆಗೆ ಅವರಿಗೆ ಶುಭ ಕೋರುವ ಜೊತೆಗೆ ಯುವ ಶಕ್ತಿಗೆ ದಿಕ್ಕು ತೋರಿಸಿದ ಮಹಾನ್ ಚಿಂತಕ ಸ್ವಾಮಿ ವಿವೇಕಾನಂದ ಅವರು ಆತ್ಮವಿಶ್ವಾಸ, ಶಿಸ್ತು ಮತ್ತು ಸೇವೆಯ ಮೌಲ್ಯಗಳನ್ನು ನಮ್ಮ ಮುಂದೆ ಇಟ್ಟವರು. ಅವರ ವಿಚಾರಗಳು ಇಂದಿಗೂ ಯುವಜನತೆಯ ಶಕ್ತಿಯ ಮೂಲವಾಗಿದೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಾಲುಗಳೊಂದಿಗೆ ಯುವಕರನ್ನು ಇಂದಿಗೂ ಬಡಿದೆಬ್ಬಿಸುವ ಆದರ್ಶ ಬೋಧನೆಗಳನ್ನು ನೀಡಿದ ಭಾರತದ ಯುವ ಚೈತನ್ಯ ಶಕ್ತಿಯನ್ನು ಹೆಚ್ಚಿಸಲು ಎತ್ತರಿಸಲು ಶ್ರಮಿಸಿದ ಸ್ವಾಮಿ ವಿವೇಕಾನಂದವರ ಅವರಿಗೆ ಗೌರವಪೂರ್ವಕ ನಾವು ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ಸ್ವಾಮಿ ವಿವೇಕಾನಂದ ಜಯಂತಿನ ಇವತ್ತು ನಾವು ಪ್ರತಿಯೊಬ್ಬರು ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಅವರ ತತ್ವ ಆದರ್ಶಗಳನ್ನು ಆಲಿಸುತ್ತಾ ಅವರ ಹಾಕಿಕೊಟ್ಟಂಥ ಮಾರ್ಗವನ್ನು ನಾವೆಲ್ಲ ಪ್ರತಿಯೊಬ್ಬರೂ ಪಾಲನೆ ಮಾಡೋದ್ರ ಮೂಲಕ ಇವತ್ತು ಯುವಶಕ್ತಿ ಯುವ ದಿನ ಅಂತ ಸ್ವಾಮಿ ವಿವೇಕಾನಂದ ಅವರ ದಿನವನ್ನು ನಾವು ನೆನೆಸ್ಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರು ಅವರ ಆದರ್ಶಗಳನ್ನು ಅವರ ಪ್ರೇರಣೆಯ ಮೂಲಕ ನಾವು ಅವ್ರನ್ನ ತಗೊಳ್ಬೇಕಾಗುತ್ತೆ. ಈ ದಿನ ಅವರ ಜಯಂತಿಯ ದಿನದಂದು ಇವತ್ತು ಸ್ವಾಮಿ ವಿವೇಕಾನಂದ ಅವರಿಗೆ ಗೌರವಪೂರ್ವಕ ಜಯಂತಿಯ ಶುಭಾಶಯಗಳನ್ನು ಕೋರುವ ಜೊತೆಗೆ ಅವರಿಗೆ ಶುಭ ಕೋರ್ತಾ ಇದ್ದೀವಿ.